ಎಲ್ಲರಿಗೂ ನಮಸ್ಕಾರ. ಮಿಕ್ಸ್ ಆರ್ಟ್ಲ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಒಂದು ಬಾಗಿಲಿಗೆ ಹಾಕುವಂಥ ಸಿಂಪಲ್ ಆಗಿರುವ ತೋರಣವನ್ನು ಮಾಡಿ ತೋರಿಸಿಕೊಡ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ. 2 ಸೈಜ್ನಲ್ಲಿ ಪರ್ಲ್ಸ್, ವೈಟ್ ಪರ್ಲ್ಸ್ ತೆಗೆದುಕೊಂಡಿದ್ದೀನಿ. ರೆಡ್ ಕಲರ್ ಬೀಡ್ಸ್, ಪ್ಲಾಸ್ಟಿಕ್ ಬೀಡ್ಸ್, ಗೋಲ್ಡ್ ಕಲರ್ ಬೀಡ್ಸ್, ದಾರ, ಸೂಜಿ, ಕತ್ತರಿ, 2 ಸೈಜ್ನಲ್ಲಿ ದಾರ ಮತ್ತು 2 ರಿಂಗ್ ಚಿಕ್ಕದು, ಬ್ಲೂ ಕಲರ್ ಪರ್ಲ್ಸ್ ಇಷ್ಟನ್ನು ತೆಗೆದುಕೊಂಡಿದ್ದೀನಿ. ಸೂಜಿಗೆ ದಾರವನ್ನು ಪೋಣಿಸಿ ತೆಗೆದುಕೊಂಡಿದ್ದೀನಿ. ಮಧ್ಯದಲ್ಲಿ ಒಂದು ದೊಡ್ಡ ಸೈಜ್ನ ಪರ್ಲ್ ಸೇರಿಸ್ತಾ ಇದ್ದೀನಿ. ಇವಾಗ 2 ಸೈಡ್ ದಾರಕ್ಕೆ ಒಂದೊಂದು ಗೋಲ್ಡ್ ಕಲರ್ ಬೀಡ್ ಸೇರಿಸ್ತಾ ಇದ್ದೀನಿ. ಇದು ಮೇಲ್ಭಾಗದ ಪಟ್ಟಿಯನ್ನು ರೆಡಿ ಮಾಡ್ತಾ ಇದ್ದೀನಿ. ಈ ರೀತಿ ಪಟ್ಟಿ ಮಾಡೋದನ್ನು ನಾನು ಹಿಂದಿನ ವಿಡಿಯೋದಲ್ಲಿ ಕೂಡ ತೋರಿಸಿಕೊಟ್ಟಿದ್ದೀನಿ. 2 ಪರ್ಲ್, ನಂತರ ಚಿಕ್ಕ ರಿಂಗ್ ಮೊದಲೇ ಅಟ್ಯಾಚ್ ಮಾಡ್ಕೋಬೋದು, ಇಲ್ಲ ಅಂತಂದರೆ ಕೊನೆಯಲ್ಲಿ ಕೂಡ ಸೇರಿಸ್ಕೋಬೋದು. ನಾನು ಅದನ್ನು ಹಿಂದಿನ ವಿಡಿಯೋದಲ್ಲಿ ತೋರಿಸಿಕೊಟ್ಟಿದ್ದೀನಿ. ಸೂಜಿಯನ್ನು ಈ ರೀತಿ ಪೋಣಿಸ್ಬಿಟ್ಟು ರೆಡಿ ಮಾಡ್ಕೋಬೇಕು. ಇದೇ ರೀತಿ ಇನ್ನೊಂದು ಗೋಲ್ಡ್ ಕಲರ್ ಬೀಡ್ 2 ಸೈಜ್ನಲ್ಲಿ, 2 ಸೈಡ್ನಲ್ಲಿ, ನಂತರ 2 ಪರ್ಲ್, ಒಂದು ಪರ್ಲ್, ಬಾಗಿಲಿನ ಸೈಜನ್ನು ನೋಡಿಕೊಂಡು ಇದೇ ರೀತಿ ಕಂಟಿನ್ಯೂ ಮಾಡಿಕೊಂಡು ಹೋಗಬೇಕು. ಇವಾಗ ಒಂದು ರೆಡಿ ಮಾಡ್ಕೊಂಡಿದ್ದೀನಿ. ಇದು ಬಾಗಿಲಿನ ಸೈಜಲ್ಲೇನೂ ಇಲ್ಲ, ಸ್ವಲ್ಪ ಚಿಕ್ಕದಾಗೇ ಇದೆ. ಇವಾಗ ಸೂಜಿ ಮತ್ತು ದಾರವನ್ನು ತೆಗೆದುಕೊಂಡಿದ್ದೀನಿ. 2 ಗೋಲ್ಡ್ ಕಲರ್ ಬೀಡ್ಸ್ ಬಿಟ್ಟುಬಿಟ್ಟು 3ನೆಯ ಬೀಡ್ಸ್ನಲ್ಲಿ ಸೂಜಿಯನ್ನು ತೂರಿಸಿ ಒಂದು ಗಂಟು ಹಾಕ್ಕೋತಾ ಇದ್ದೀನಿ. ಈ ರೀತಿ ಗಂಟು ಹಾಕ್ಕೋಬೇಕು. ನಂತರ ಚಿಕ್ಕ ಸೈಜ್ನ ಪರ್ಲ್ ತೆಗೆದುಕೊಂಡಿದ್ದೀನಿ. ಹಾಗೆಯೇ ಗೋಲ್ಡ್ ಕಲರ್ ಬೀಡ್ಸ್ ಎರಡನ್ನು ಒಂದರ ನಂತರ ಒಂದು ಪೋಣಿಸ್ತಾ ಇದ್ದೀನಿ. ಒಂದು ಗೋಲ್ಡ್ ಕಲರ್ ಬೀಡ್, ನೆಕ್ಸ್ಟ್ ಪರ್ಲ್. ಇದೇ ರೀತಿ ಸೈಜ್ ನೋಡ್ಕೋಬೇಕು, ಎಷ್ಟು ಉದ್ದ ಬೇಕು ಅನ್ನೋದನ್ನು ನೋಡಿಕೊಂಡು ಮಾಡ್ಕೋಬೇಕು. ಪರ್ಲ್ಸ್ ಎಣಿಸ್ಕೋಬೇಕು. ಇವಾಗ 3 ಹಾಕಿದ್ದೀನಿ. ಇದೇ ರೀತಿ ಮಾಡ್ಕೊಂಡು ಹೋಗಬೇಕು. 8 ಪರ್ಲ್ಗಳನ್ನು ತೋರಿಸಿದ್ದೀನಿ. ನೆಕ್ಸ್ಟ್ ಇನ್ನೊಂದು, ಒಟ್ಟು 9. ಇವಾಗ ರೆಡ್ ಕಲರ್ ಪ್ಲಾಸ್ಟಿಕ್ ಬೀಡ್ ಸ್ವಲ್ಪ ದೊಡ್ಡ ಸೈಜ್ನಲ್ಲಿ ಇದೆ, ಅದನ್ನು ತೋರಿಸ್ತಾ ಇದ್ದೀನಿ. ನಂತರ ಪುನಃ ಒಂದು ಗೋಲ್ಡ್ ಕಲರ್ ಬೀಡ್, ನಂತರ ರೆಡ್ ಕಲರ್ ಬೀಡ್ಸ್,
ಇದನ್ನು ಕೂಡ ಎಷ್ಟು ಬೀಡ್ಸ್ ತೂರಿಸ್ಬೇಕು ಅನ್ನೋದನ್ನು ನೋಡಿಕೊಂಡು ತೂರಿಸ್ಕೋಬೇಕಾಗತ್ತೆ. ಮೂರಾಯಿತು. ನಾನು ಒಟ್ಟು 8 ರೆಡ್ ಕಲರ್ ಬೀಡ್ಸ್ ತೆಗೆದುಕೊಂಡಿದ್ದೀನಿ. ಕೊನೆಯಲ್ಲಿ ಒಂದು ಗೋಲ್ಡ್ ಕಲರ್ ಬೀಡ್. ರೆಡ್ ಕಲರ್ ಪ್ಲಾಸ್ಟಿಕ್ ಬೀಡ್ನಲ್ಲಿ ಸೂಜಿಯನ್ನು ತೂರಿಸಿ ತೆಗಿತಾ ಇದ್ದೀನಿ. ನಂತರ ಪರ್ಲ್. ಇವಾಗ ಪುನಃ ಗೋಲ್ಡ್ ಕಲರ್ ಬೀಡು ಮತ್ತು ಪರ್ಲ್ ತೂರಿಸ್ಕೊಂಡು ಹೋಗಬೇಕು. ಇವಾಗ 2 ಗೋಲ್ಡ್ ಕಲರ್ ಬೀಡನ್ನು ಬಿಟ್ಬಿಟ್ಟು 3ನೇದರಲ್ಲಿ ತೂರಿಸ್ತಾ ಇದ್ದೀನಿ. ಒಂದಾಯಿತು. ಇವಾಗ ಬ್ಲೂ ಕಲರ್ ಮತ್ತು ಗೋಲ್ಡ್ ಕಲರ್ ಬೀಡನ್ನು ಒಂದರ ಪಕ್ಕ ಒಂದು ಜೋಡಿಸಿದ್ದೀನಿ. ನಂತರ ವೈಟ್ ಕಲರ್ ಪರ್ಲ್ನಲ್ಲಿ ಸೂಜಿಯನ್ನು ತೂರಿಸಿ ತೆಗಿತಾ ಇದ್ದೀನಿ. ಆನಂತರ ಗೋಲ್ಡ್ ಕಲರ್ ಬೀಡು. ಇವಾಗ ನಂತರ ವೈಟ್ ಮತ್ತು ಗೋಲ್ಡ್ ಕಲರ್ ಬೀಡನ್ನು ತೂರಿಸ್ಕೊಂಡು ಹೋಗಬೇಕು, ಮೊದಲನೇ ಸಾರಿ ಮಾಡಿರೋ ಹಾಗೆಯೇ. ಈ ರೀತಿ ಮಾಡಿದ್ರೆ ಡಿಸೈನ್ ಮುಗಿಯುತ್ತೆ. ಇಷ್ಟೇ ಡಿಸೈನ್, ತುಂಬ ಸಿಂಪಲ್ ಆಗಿದೆ. ಈಗ ಮಾಡಿದ್ದೀನಿ ಡಿಸೈನು. ಬಾಗಿಲಿನ ಸೈಜ್ನಲ್ಲಿ ಮಾಡಿಲ್ಲ, ಅದಕ್ಕೋಸ್ಕರ ಬಾಗಿಲಿಗೆ ಹಾಕಿಲ್ಲ. ಈ ರೀತಿ ಬಂದಿದೆ ಡಿಸೈನು. ತುಂಬ ಸಿಂಪಲ್ ಆಗಿದೆ, ಮಾಡೋದು ಕೂಡ ತುಂಬ ಈಸಿಯಾಗಿದೆ. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆಲ್ಲ ತುಂಬ ಧನ್ಯವಾದಗಳು.